ಎಲ್ಲರಿಗೂ ಶರಣಾರ್ಥಿಗಳು. ಚುಟುಕ ಬ್ರಹ್ಮ ಎಂದೇ ಹೆಸರಾದವರು ದಿನಕರ ದೇಸಾಯಿಯವರು. ಅವರು ಒಂದು ಸಲ ಷಷ್ಠಬ್ದಿಯನ್ನ ಆಚರಿಸುತ್ತೇವೆ ಎಂದು ಅವರ ಬಳಗ ಬರುತ್ತದೆ. ಆಗ ಅವರು ಒಂದು ಚುಟುಕನ್ನ ರಚಿಸುತ್ತಾರೆ. ಆ ಚುಟುಕ ಯಾವುದೆಂದರೆ, ನನಗೇಕೆ ಷಷ್ಠಬ್ದಿ ಸಾಕು ಬರವಣಿಗೆ, ಕವಿಗೆ ಬೇಕಾಗಿಲ್ಲ ಯಾವ ಮೆರವಣಿಗೆ, ಮೂಲೆಯಲ್ಲಿ ಕೂತು ಬರೆದರೆ ಒಂದು ಪದ್ಯ, ತಾಯ್ನುಡಿಗೆ ಅರ್ಪಿಸಿದ ಹಾಗೆ ನೈವೇದ್ಯ ಎಂದು ಹೇಳುವುದರ ಮುಖಾಂತರ ನಾನು ಕವಿತೆಯನ್ನ ರಚಿಸುವುದರಲ್ಲಿಯೇ ಷಷ್ಠಬ್ದಿಯನ್ನ ಆಚರಿಸಿಕೊಂಡು ತಾಯಿಯ ಋಣವನ್ನ ತೀರಿಸುತ್ತೇನೆ, ತಾಯ್ನುಡಿಗೆ ನೈವೇದ್ಯವನ್ನ ಸಲ್ಲಿಸುತ್ತೇನೆ ಎಂದು ಹೇಳುವಂತಹ ದಿನಕರ ದೇಸಾಯಿಯವರಂತಹ ಕವಿಗಳು ಇಂದು ಹೆಚ್ಚಾಗಬೇಕಾಗಿದೆ. ಅವರ ಒಂದು ಹಿನ್ನುಡಿ ಎಂಬ ಕವಿತೆಯನ್ನು ಕೂಡ ಈ ಸಂದರ್ಭದಲ್ಲಿ ವಾಚಿಸಲು ಇಷ್ಟಪಡುವೆ. ನನ್ನ ಭಾವದ ಕವನ ನನ್ನ ಗಾನದ ತನನ, ನನ್ನ ಭಾವದ ಕವನ ನನ್ನ ಗಾನದ ತನನ, ನನ್ನದೆಂಬುವ ಜಂಬ ಸಾಕುದೇವ, ನನ್ನದೆಂಬುವ ಜಂಬ ಸಾಕುದೇವ, ನಿನ್ನ ಕೃಪೆಯಿಂದಲೇ ಬನ್ನಿಗಿಡ ಹೂ ಬಿಡಲು, ನಿನ್ನ ಕೃಪೆಯಿಂದಲೇ ಬನ್ನಿಗಿಡ ಹೂ ಬಿಡಲು, ನಿನ್ನ ಸೇವೆಗೆ ನೀನೇ ತಂದೆ ಹೂವ, ನಿನ್ನ ಸೇವೆಗೆ ನೀನೇ ತಂದೆ ಹೂವ, ಹಕ್ಕಿಗಳ ಹಿಂಚರವು ಚುಕ್ಕಿ ಮಿಂಚುವ ತೆರವು, ಹಕ್ಕಿಗಳ ಇಂಚರವು ಚುಕ್ಕಿ ಮಿಂಚುವ ತೆರವು, ಉಕ್ಕಿ ಮೊರೆಯುವ ತೆರೆಯು ನಿನ್ನ ಕವನ, ಉಕ್ಕಿ ಮೊರೆಯುವ ತೆರೆಯು ನಿನ್ನ ಕವನ, ನನ್ನದೆಂಬುವ ಗೀತ ನಿನ್ನದೇ ಸಂಗೀತ, ನನ್ನದೆಂಬುವ ಗೀತ ನಿನ್ನದೇ ಸಂಗೀತ, ಎಲ್ಲೆಲ್ಲಿಯೋ ನಿನ್ನ ಭಾವಪವನ, ಎಲ್ಲೆಲ್ಲಿಯೋ ನಿನ್ನ ಭಾವಪವನ, ನನ್ನ ಕನ್ನಡ ನುಡಿಗೆ ನಿನ್ನ ಹಿನ್ನುಡಿ ಇರಲು, ನನ್ನ ಕನ್ನಡ ನುಡಿಗೆ ನಿನ್ನ ಹಿನ್ನುಡಿ ಇರಲು, ನನ್ನದೆಂಬುದು ತಾನೇ ಕನ್ನಡಿಯ ಬಿಂಬ, ನನ್ನದೆಂಬುದು ತಾನೇ ಕನ್ನಡಿಯ ಬಿಂಬ, ಪೊಡವಿಯಲ್ಲಿ ನಾಲ್ದೆಸೆಗೆ ನೀನೆ ಹಾಡುತ್ತಲಿರಲು, ಪೊಡವಿಯಲ್ಲಿ ನಾಲ್ದೆಸೆಗೆ ನೀನೆ ಹಾಡುತ್ತಲಿರಲು, ನಿನ್ನ ಭಾವನೆ ನನ್ನ ನುಡಿಗುಡಿಯ ಕಂಬ, ನಿನ್ನ ಭಾವನೆ ನನ್ನ ನುಡಿಗುಡಿಯ ಕಂಬ. ಎಷ್ಟೊಂದು ಅದ್ಭುತವಾಗಿದೆ ಅಲ್ಲವೇ ಕವಿತೆ? ಯಾವುದು ನನ್ನದು ಎಂಬುದು ಇಲ್ಲ, ಅದೆಲ್ಲ ಆ ಭಗವಂತನ ಲೀಲೆ ಎಂದು ಹೇಳುವುದರ ಮುಖಾಂತರ ಕವಿತೆಯನ್ನು ರಚಿಸಿರುವಂತಹ ದಿನಕರ ದೇಸಾಯಿಯವರ ಕವಿತೆ ಇಂದಿನ ಎಲ್ಲ ಕವಿಗಳಿಗೆ ಆದರ್ಶವಾಗಿದೆ. ಏನಂತೀರಾ? ಇಷ್ಟ ಆಯಿತಲ್ಲವೇ? ದಯಮಾಡಿ ಪ್ರತಿಕ್ರಿಯೆ ನೀಡಿ. ಶರಣಾರ್ಥಿಗಳು.